ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಂ ಸೂರ್ಯದೇವಾಯ ನಮಃ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ 2024ನೇ ಇಸವಿಯಲ್ಲಿ ಮಕರ ಸಂಕ್ರಾಂತಿಯ ಹಬ್ಬ ಯಾವಾಗ ಇದೆ ಅಂತ ತಿಳಿದುಕೊಳ್ಳೋಣ. ಮಹಾ ಪುಣ್ಯಕಾಲದ ಸಮಯ, ಸ್ನಾನದಾನ ಯಾವಾಗ ಮಾಡಬೇಕು, ಜೊತೆಗೆ ಸೂರ್ಯದೇವರು ಯಾವ ವಾಹನದ ಮೇಲೆ ಬಂದು ಉತ್ತರಾಯಣ ಆಗುತ್ತಾರೆ ಅಂತ ತಿಳಿದುಕೊಳ್ಳೋಣ. ಹಾಗಾಗಿ ಈ ಚಿಕ್ಕದಾಗಿರೋ ವಿಡಿಯೋವನ್ನು ಇಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಅಂತ ಬರೆಯಿರಿ. ಸ್ನೇಹಿತರೆ, ಸಾಮಾನ್ಯವಾಗಿ ಪ್ರತಿ ವರ್ಷ ಮಕರ ಸಂಕ್ರಾಂತಿ ಹಬ್ಬವು 14 ಜನವರಿ ದಿನದಂದು ಆಚರಿಸಲಾಗುತ್ತದೆ. ಆದರೆ ಈ ವರ್ಷ ಮಕರ ಸಂಕ್ರಾಂತಿ ಹಬ್ಬವು 14 ಜನವರಿ ಬದಲಿಗೆ 15 ಜನವರಿ ಸೋಮವಾರದ ದಿನವೇ ಆಚರಿಸಲಾಗುತ್ತದೆ. ಯಾಕಂದರೆ ಸ್ನೇಹಿತರೆ, ಸಾಮಾನ್ಯವಾಗಿ ಮಕರ ಸಂಕ್ರಾಂತಿಯ ಹಬ್ಬವು ಹಿಂದೂ ಕ್ಯಾಲೆಂಡರ್ನ ಅನುಸಾರವಾಗಿ ಸೂರ್ಯನು ಗೋಚರ ಆಗುವ ಗಣನೆಯ ಆಧಾರದ ಮೇಲೆ ಆಚರಿಸಲಾಗುತ್ತದೆ. ಯಾವ ಸಮಯದಲ್ಲಿ ಸೂರ್ಯನ ಗೋಚರವು ಮಕರ ರಾಶಿಯಲ್ಲಿ ಆಗುತ್ತದೆಯೋ ಆ ಸಮಯದಲ್ಲಿಯೇ ಮಕರ ಸಂಕ್ರಾಂತಿ ನಡೆಯುತ್ತದೆ. ಸ್ನೇಹಿತರೆ, ಅದನ್ನೇ ಸೂರ್ಯನ ಮಕರ ಸಂಕ್ರಾಂತಿ ಅಂತಾರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, 2024ರಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಸರಿಯಾದ ದಿನಾಂಕ ಯಾವುದು ಅಂತ ತಿಳಿದುಕೊಳ್ಳೋಣ. ಮಕರ ಸಂಕ್ರಾಂತಿಯನ್ನು ರವಿವಾರ ಆಚರಿಸಬೇಕಾ ಅಥವಾ ಸೋಮವಾರ ಆಚರಿಸಬೇಕಾ, ಮತ್ತು ಮಕರ ಸಂಕ್ರಾಂತಿಯ ದಿನ ಸೂರ್ಯದೇವರು ಯಾವ ವಾಹನದ ಮೇಲೆ ಸವಾರಿ ಮಾಡ್ಕೊಂಡು ಬರ್ತಾರೆ, ಎಲ್ಲಿ ಉತ್ತರಾಯಣ ಆಗ್ತಾರೆ ಅಂತ ತಿಳಿದುಕೊಳ್ಳೋಣ. ಸ್ನೇಹಿತರೆ, 2024ನೇ ಇಸವಿಯ ಪ್ರಕಾರ ಮಕರ ಸಂಕ್ರಾಂತಿ ಹಬ್ಬವನ್ನು 15 ಜನವರಿ ದಿನ ಸೋಮವಾರದಂದು ಆಚರಿಸಲಾಗುತ್ತದೆ. ಮಕರ ಸಂಕ್ರಾಂತಿಯ ಪುಣ್ಯಕಾಲದ ಸಮಯವು ಮುಂಜಾನೆ 7 ಗಂಟೆ 15 ನಿಮಿಷ ಹಿಡಿದುಕೊಂಡು ಸಾಯಂಕಾಲ 5 ನಿಮಿಷ 46 ನಿಮಿಷದವರೆಗೆ ಇರುತ್ತದೆ. ಇನ್ನು ಮಕರ ಸಂಕ್ರಾಂತಿಯ ಮಹಾಪುಣ್ಯ ಕಾಲವು 15 ಜನವರಿ ಮುಂಜಾನೆ 7 ಗಂಟೆ 15 ನಿಮಿಷ ಹಿಡಿದುಕೊಂಡು ಮುಂಜಾನೆ 9 ಗಂಟೆಯ ತನಕ ಇರುತ್ತದೆ. ಇನ್ನು ಮಕರ ಸಂಕ್ರಾಂತಿಯ ಶನದ ಸಮಯವು 15 ಜನವರಿ ಮುಂಜಾನೆ 2 ಗಂಟೆ 54 ನಿಮಿಷ. ಇನ್ನು ಮಕರ ಸಂಕ್ರಾಂತಿ 2024ರ ಹೆಸರು ಏನಿದೆ ಅಂತ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಜ್ಯೋತಿಷ್ಯರ ಅನುಸಾರ ವರ್ಷ 2024ರ ಮಕರ ಸಂಕ್ರಾಂತಿಯ ಹೆಸರು ಘೋರ ಆಗಿದೆ. 15 ಜನವರಿಯಂದು ಮಕರ ಸಂಕ್ರಾಂತಿಯ ಸಮಯದಲ್ಲಿ ಸೂರ್ಯದೇವರ ವಾಹನ ಅಶ್ವ ಆಗಿರುತ್ತದೆ ಮತ್ತು ವಸ್ತ್ರವು ಶ್ಯಾಮ ಬಣ್ಣದಲ್ಲಿ ಇರುತ್ತದೆ. ಸ್ನೇಹಿತರೆ, ಸೂರ್ಯದೇವರ ಶ್ಯಾಮ ವರ್ಣದ ವಸ್ತ್ರಗಳನ್ನು ಧರಿಸಿಕೊಂಡು ಕುದುರೆಯ ಮೇಲೆ ದಕ್ಷಿಣಾಯನದಿಂದ ಉತ್ತರಾಯಣದವರೆಗೆ ಬರುತ್ತಾರೆ. ಇನ್ನು ಮಕರ ಸಂಕ್ರಾಂತಿಯ ಸ್ನಾನದಾನ ಧರ್ಮದ ಸಮಯ ಏನಾಗಿರುತ್ತೆ ಅಂತ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮಕರ ಸಂಕ್ರಾಂತಿಯ ಸ್ನಾನದಾನ 15 ಜನವರಿ ದಿನ ಸೋಮವಾರ ದಿನದಂದು ಮಾಡಲಾಗುತ್ತೆ. ಸ್ನೇಹಿತರೆ, ಈ ದಿನ ಸ್ನಾನ ಆಗಲಿ ಅಥವಾ ದಾನ ಆಗಲಿ ಮಹಾಪುಣ್ಯದ ಕಾಲ ಅಥವಾ ಪುಣ್ಯಕಾಲದಲ್ಲಿ ಮಾಡೋದ್ರಿಂದ ವಿಶೇಷ ಲಾಭಕಾರಿಯೂ ಆಗಿರುತ್ತದೆ. ಸಾಮಾನ್ಯವಾಗಿ ಮಕರ ಸಂಕ್ರಾಂತಿಯ ದಿನ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಅಂದರೆ ಮುಂಜಾನೆ 5 ಗಂಟೆ 27 ನಿಮಿಷ ಹಿಡ್ಕೊಂಡು 6 ಗಂಟೆ 21 ನಿಮಿಷದವರೆಗೆ ಮಾಡೋದು ಅತ್ಯಂತ ಶುಭ ಆಗಿರುತ್ತದೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದರೆ ಓಂ ಸೂರ್ಯದೇವಾಯ ನಮಃ ಅಂತ ಕಮೆಂಟ್ನಲ್ಲಿ ಬರೆದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ನಿಮಗೂ ಸಹ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು.